ಇಂದು ಎಲ್ಲೆಲ್ಲೂ ಶ್ರೀರಾಮನ ಸ್ಮರಣೆ ಮೊಳಗಿತು. ರಾಮನ ಆರಾಧನೆಯಲ್ಲಿ ಭಕ್ತರು ತಲ್ಲೀನರಾಗಿದ್ರು. ಸಿಟಿಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು. ಹಾಗಿದ್ರೆ ರಾಜಧಾನಿಯಲ್ಲಿ ರಾಮನವಮಿಯ ಸಂಭ್ರಮ ಹೇಗಿತ್ತು ಅನ್ನೋದನ್ನ ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ರಾಮನವಮಿ ಸಂಭ್ರಮ. ವಿಶೇಷ ಪೂಜೆ, ಪಾನಕ, ಮಜ್ಜಿಗೆ, ಕೋಸಂಬರಿ. ಇವತ್ತು ಪ್ರತಿ ಏರಿಯಾದಲ್ಲೂ ರಾಮನವಮಿ ಸಂಭ್ರಮ ಮನೆ ಮಾಡಿತ್ತು. ದೇವಾಲಯಗಳು ತಳಿರು ತೋರಣಗಳಿಂದ ಅಲಂಕಾರಗೊಂಡಿದ್ವು. ಹೂಗಳಿಂದ ಸಿಂಗಾರಗೊಂಡ ರಥ, ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರೋ ದೇವಾಲಯ. ಮತ್ತೊಂದ್ ಕಡೆ ಚಂಡೆ ನಾದಸ್ವರದ ಮೂಲಕ ಎಲ್ಲರ ಕಣ್ಮನ ಸೆಳೆದ ರಾಮನ ಮೆರವಣಿಗೆ. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಶ್ರೀರಾಮನವಮಿ ಸಂಭ್ರಮ. ಶ್ರೀರಾಮ ಜನ್ಮದಿನವಾದ ರಾಮನವಮಿಯನ್ನ ಅದ್ದೂರಿಯಾಗಿ ನಗರದ ಜನರು ಆಚರಿಸಿದ್ರು. ಯುಗಾದಿ ಕಳೆದು 8ನೇ ದಿನಕ್ಕೆ ಬರುವ ಶ್ರೀರಾಮನವಮಿ ಹಬ್ಬವನ್ನ ಸಿಲಿಕಾನ್ ಸಿಟಿ ಮಂದಿ ಸಂಭ್ರಮದಿಂದ ಆಚರಿಸಿದ್ರು. ನಗರದ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ಈ ಸಲ 67ನೇ ಸಾಲಿನ ರಾಮನವಮಿಯನ್ನು ನಮ್ಮ ಮಂಡಳಿಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಬಹಳ ಅದ್ಭುತವಾಗಿ ಇಡೀ ದೇವಸ್ಥಾನ ಅಲಂಕೃತವಾಗಿದೆ. ವಿದ್ಯುತ್ ಅಲಂಕೃತ ಆಗಿರಲಿ ಅಥವಾ ಹೂವಿನ ಅಲಂಕಾರ ಆಗಿರಲಿ ಬಹಳ ಚೆನ್ನಾಗಿದೆ. ಸುಮಾರು ರಾತ್ರಿ 11 ಗಂಟೆ ತನಕ ದೇವಸ್ಥಾನ ಭಕ್ತಾದಿಗಳಿಗೆಲ್ಲರಿಗೂ ತೆರೆದಿರುತ್ತೆ. ಸೊ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ರಾಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಮಂಡಳಿಯ ಪರವಾಗಿ ಕಳಕಳಿಯ ಪ್ರಾರ್ಥನೆ. ರಾಜಾಜಿನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿತು. ದೇವಾಲಯವನ್ನ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ರಾಮನ ಮೂರ್ತಿಗೆ ಬಂಗಾರದ ಅಲಂಕಾರ ಕಂಗೊಳಿಸ್ತಾ ಇತ್ತು. ರಾಮನ ವಿಶೇಷ ಮತ್ತು ಆಕರ್ಷಣೀಯ ಅಲಂಕಾರ ಭಕ್ತರನ್ನ ಶ್ರೀರಾಮ ಸ್ಮರಣೆಯಲ್ಲಿ ತಲೀನರಾಗುವಂತೆ ಮಾಡಿತ್ತು. ದೇಗುಲದ ಮುಂಭಾಗ ರಾಮ ಲಕ್ಷ್ಮಣರ ತೊಟ್ಟಿಲು ಅಲಂಕಾರ ಮಾಡಿದ್ದು ವಿಶೇಷವಾಗಿತ್ತು. ಜೊತೆಗೆ ರಾಜಬೀದಿಯಲ್ಲಿ ರಾಮನ ರಥೋತ್ಸವವನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಾನು ರಾಮನವಮಿ ಶಿವರಾತ್ರಿ ಬಂದೇ ಬರ್ತೀನಿ. ನನ್ನ ಮನೆ ಇಲ್ಲೇ ಇದೆ. ನಾನು ಡೈಲಿನೂ ಬರ್ತೀನಿ. ಬಟ್ 2 ದಿವಸ ಅಂತೂ ಮಿಸ್ ಮಾಡೋದೇ ಇಲ್ಲ, ಬಂದೇ ಬರ್ತೀನಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಾಮನವಮಿ ಸಂಭ್ರಮ ಜೋರಾಗಿತ್ತು. ನಗರದ ಹಲವೆಡೆ ಭಕ್ತರಿಗೆ, ಸಾರ್ವಜನಿಕರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಲಾಯಿತು. ರಾಮ ಜಪ ಎಲ್ಲಾ ಕಡೆಯಲ್ಲೂ ಮೊಳತ್ತು. ಶರಣು ಹಂಪಿ, ನ್ಯೂಸ್ 18.